ಓದಿ ಆಮೇಲೆ ಮಲ್ಕೊಳ್ತು ಅಂದರೆ ಈ ಹಿಪೋಕ್ಯಾಂಪಸ್ನ ಲಾಂಗ್ ಟರ್ಮ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದಕ್ಕೆ ನಿದ್ದೆನ ಕಾಂಪ್ರಮೈಸ್ ಮಾಡಿ ಓದೋದೆಲ್ಲ ಬೇಡ ಅಂತ ಹೇಳುವಂಥದ್ದು. ನಿದ್ದೆ ಕರೆಕ್ಟಾಗಿ ಮಾಡಿಕೊಂಡು ನಿದ್ದೆಗೆ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಕೆಲವೆಲ್ಲ ನಿದ್ದೆನೇ ಬಿಟ್ಬಿಡ್ತಾರೆ, ಓದಬೇಕು ಅಂದ್ಬಿಟ್ಟು ನಿದ್ದೆನೇ ಬಿಟ್ಬಿಡ್ತಾರೆ. ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅವಾಗ ನಿಮ್ಮ ಮೆಮೊರಿ ಕೆಪಾಸಿಟಿ ಸಹ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ನಿದ್ದೆ ಈಸ್ ನಾಟ್ ಅ ವೇಸ್ಟ್ ಆಫ್ ಟೈಮ್. ಕೆಲವೆಲ್ಲ ಈಗ ಹೈಪರ್ ಮೋಟಿವೇಟೆಡ್ ಕೋರ್ಸ್ಗಳೆಲ್ಲ ನೋಡ್ಕೊಂಡು ಕೆಲವರು ನಿದ್ದೆ ಎಲ್ಲ ಕಡಿಮೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನಂದರೆ ಸಕ್ಸಸ್ಫುಲ್ ಮ್ಯಾನ್ ವಿಲ್ ಐದರ್ ವೇಕಪ್ ಅಟ್ 2 AM ಆರ್ ಸ್ಲೀಪ್ ಅಟ್ 2 AM ಅಂತೆ. ಸೊ ಅದಕ್ಕೆ ಒಬ್ಬರು ಯಾರೋ ಒಬ್ಬರು ಸೂಟ್ ಆಗ್ಬೋದೇನೋ. ಮತ್ತು ಏನೋ ಶಾರ್ಟ್ ಟರ್ಮ್ಗಾದರೆ ಓಕೆ, ಏನೋ ಯಾವುದೋ ಒಂದು ಮೂವಿ ತೆಗಿತಾ ಇದ್ದರೆ ಒಂದು 2 ವರ್ಷದ ಪ್ರಾಜೆಕ್ಟು, 2 ವರ್ಷ ಅದು ಜಾಸ್ತಿ ಆಯಿತು, ಏನೋ ಒಂದಷ್ಟು ವರ್ಷದ ಪ್ರಾಜೆಕ್ಟ್, ಏನೋ ಒಂದು ಮೂವಿ ಅದು ಸಕ್ಸಸ್ಫುಲ್ ಆಗೋಕ್ಕೆ ನಾನು ನಿದ್ದೆ ಕಡಿಮೆ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಶಾರ್ಟ್ ಟರ್ಮಲ್ಲಿ ಓಕೆ. ಲಾಂಗ್ ಟರ್ಮಲ್ಲೆಲ್ಲ ನಾವು ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ದಟ್ಸ್ ನಾಟ್ ಅ ರೈಟ್ ಥಿಂಗ್. ಸೊ ಆದಷ್ಟು ಈ ಹೇಳಿದ್ನಲ್ಲ 10 ರಿಂದ 2 ಗಂಟೆ 6 to 8 hours ಇಸ್ ಪ್ರಾಪರ್ ಸ್ಲೀಪ್ ಟೈಮ್ ಅಂತ ಹೇಳ್ತೀವಿ. 6 ರಿಂದ